ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬ್ಲೌಸ್ ಸ್ಟಿಚಿಂಗ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಸೊ ಅಮ್ಮ ಈಗಷ್ಟೇ ಜಸ್ಟ್ ಆಫೀಸಿಂದ ಬಂದರು. ಸೊ ಬ್ಯಾಗ್ ಇಟ್ಕೊಂಡು ನಾನು ರೆಡಿಯಾಗಿದ್ದೀನಿ. ನನಗೆ ಇನ್ನೊಂದು 2 ಡೇಸಲ್ಲಿ ಬೇಕು ಎಮರ್ಜೆನ್ಸಿ. ಸೊ ಅದಕ್ಕೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಬೇಗನೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲೇ ಇದ್ದಾರೆ ಆದ್ಯ ಅಂತ ನನ್ನ ಫ್ರೆಂಡು, ಡಿಸೈನರ್ ಅವರು. ಸೊ ಅವ್ರ ಹತ್ರ ಕೊಡೋಣ ಈ ಸಲ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ಅಲ್ಲಿ ಇವನ ಹತ್ರ ಹೊಲಿಸ್ತಾ ಇದ್ದೆ. ಯಾಕೋ ಲಾಸ್ಟ್ ಟೈಮು ತುಂಬ ಒಂಥರ ಸ್ಟಿಚಿಂಗ್ ಹಾಳು ಮಾಡಿದ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಒಂದು ಸ್ವಲ್ಪ ಈ ಸಲ ಚೇಂಜ್ ಮಾಡೋಣ ಅಂದ್ಬಿಟ್ಟು ಆದ್ಯ ಅವ್ರ ಹತ್ರ ಕೊಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಸ್ಟಿಚಿಂಗ್ ಅಂತ ಎಲ್ಲ ನಾನು ನಿಮಗೆ ಹೇಳ್ತೀನಿ, ಓಕೆನಾ? ಬನ್ನಿ ಹಾಗಾದ್ರೆ ಹೋಗಿ ಇದನ್ನ ಕೊಟ್ಬಿಟ್ಟು ಬರೋಣ. ಹೀರೋ ಈ ಬಿಸಿಲಿಗೆ ಪಳ 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 ಅಂತ ಹೊಳಿತಾ ಇದೆಯಾ? ದಟ್ಸ್ ಆಲ್ ಅಲ್ವಾ? ಅಷ್ಟು ಕರೆಕ್ಟ್ ಇದೆ. ಇದಕ್ಕೆ ಮಾತ್ರ ಅದೇ ಹಿಂದೆ ಒಂದು ಹಿಂಗೆ ಕೊಟ್ಟು ವಿಲ್ ಗಿವ್ ಅ ಸ್ಟ್ರಾಪ್ ಫಾರ್ ದಿಸ್. ಓಕೆನಾ? ಇಲ್ಲಿ ಫುಲ್ ಡೀಪ್ ಯೂ ಕೊಟ್ಬಿಟ್ಟು ಈ ಸ್ಟ್ರಾಪ್ ಮಾಡೋಣ. ಇದು ಬಾರ್ಡರ್ ಏನಿದೆ ನಾವು ಕೆಳಗಡೆ ಯೂಸ್ ಮಾಡೋಣ ಅಷ್ಟೇ ಅಲ್ವಾ? ಫೈನ್, ಐ ಡೂ ಇಟ್. ನಂಗೆ ಏನೇ ಡೌಟ್ ಇದ್ರು ಐ ಜಸ್ಟ್ ಮೆಸೇಜ್, ನೋ ವರೀಸ್ ಅಬೌಟ್ ಇಟ್. ಓಕೆ ಅಲ್ವಾ? ಇವರು ತಲಗಟ್ಪುರದಲ್ಲಿ ಹೊಸದಾಗೆ ಸ್ಟಾರ್ಟ್ ಮಾಡಿರೋದು. ಸೊ ಚೆನ್ನಾಗೆ ಸ್ಟಿಚ್ ಮಾಡ್ತಾರೆ, ಚೆನ್ನಾಗೆ ಎಲ್ಲ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಆಬ್ವಿಯಸ್ಲಿ ಡಿಸೈನರ್ ಬ್ಲೌಸ್ಗಳಂದರೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಹಾಗಾಗಿ ಅಂದರೆ ಅವ್ರದ್ದೇ ಟೆಕ್ನಿಕ್ ಬೇರೆ ಥರ ಇರುತ್ತೆ ಸ್ಟಿಚ್ ಮಾಡೋದು. ನಾರ್ಮಲ್ ಸ್ಟಿಚಿಂಗೇ ಬೇರೆ ಥರ ಇರುತ್ತೆ. ಇವ್ರದ್ದು ಕಸ್ಟಮೈಸ್ಡ್ ಯಾವ ರೀತಿ ತೋರಿಸಿದ್ರು ಸ್ಟಿಚ್ ಮಾಡ್ತಾರೆ. ಬಟ್ ನಾರ್ಮಲ್ ಅಂಗಡಿಯಲ್ಲಿ ಕೊಡೋಕೆ ಹೋದರೆ ಏನು ಮಾಡಿಬಿಡ್ತಾರೆ, ಏನೋ ಒಂದು ಎಕ್ಸ್ಟ್ರಾ ಮಾಡಿರ್ತಾರೆ, ಇಲ್ಲಾಂದರೆ ಏನಾದರೂ ಒಂದು ಕೆಡ್ಸೇ ಬಿಟ್ಟಿರ್ತಾರೆ, ಆ ಥರ ಆಗುತ್ತೆ. ಬಟ್ ಚೆನ್ನಾಗಿ ಮಾಡ್ತಾರೆ, ತೊಂದರೆ ಇಲ್ಲ. ನಾನು ಈ ಸ್ಯಾರಿಗಳೆಲ್ಲ ಚೆನ್ನಾಗಿ ತೊಗೊಂಡಿದ್ದೀನಲ್ಲ, ಅದಕ್ಕೆ ಚಾನ್ಸ್ ತೊಗೊಳೋದು ಬೇಡ ಅಂದ್ಬಿಟ್ಟು ಡಿಸೈನರ್ ಹತ್ರನೇ ಕೊಟ್ಟಿರೋದು. ಆ್ಯಂಡ್ ಶಿ ಈಸ್ ವೆರಿ ಗುಡ್, ಸಖತ್ತಾಗಿ ಸ್ಟಿಚ್ ಮಾಡ್ತಾರೆ. ಆಮೇಲೆ ನಂಗೂ ಸ್ವಲ್ಪ ಹೊರಗಡೆ ಬೇರೆ ಏನೋ ಕೆಲಸ ಇತ್ತು, ಅಲ್ಲಿ ಹೋಗ್ಬಿಟ್ಟು ಅದನ್ನು ಕೆಲಸ ಮುಗಿಸ್ಕೊಂಡು ಮತ್ತು ತಿರ್ಗಾ ನಾವು ಮನೆ ಕಡೆ ಬಂದ್ವಿ. ಗೈಸ್, ನಾನು ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ಶಾಪಿಂಗ್ ಹೇಗೆ ಮಾಡ್ತೀನಿ ಗೊತ್ತಾ? ನಾನು ಮೀಶೋದಲ್ಲೂ ಶಾಪಿಂಗ್ ಮಾಡಿದ್ದೀನಿ, ಆಲ್ಸೋ H&M, ಝಾರಾ, ಮ್ಯಾಂಗೋ ಆ್ಯಂಡ್ ಸ್ಕೆಚರ್ಸ್, ಲಿವೈಸ್ ಎಲ್ಲ. ಅಷ್ಟೇ ಯಾಕೆ, ಬ್ಯಾಗ್ ವಿಷಯಕ್ಕೆ ಬಂದರೆ ಈವನ್ ಐ ಕ್ಯಾನ್ ಅಫೋರ್ಡ್ ಲೂಯಿ ವಿಟಾನ್ ಮತ್ತು ಗೂಚಿ ಪರ್ಫ್ಯೂಮ್ ಎಲ್ಲನೂ ನಾನು ಅಫೋರ್ಡ್ ಮಾಡ್ಬೋದು, ಓಕೆನಾ? ನಾನು ಇದನ್ನು ಒಳ್ಳೆ ಥರದಲ್ಲಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಜನಕ್ಕೆ ಅರ್ಥ ಮಾಡಿಸ್ಬೇಕು, ಅದಕ್ಕೋಸ್ಕರ. ಇದರಲ್ಲಿ ಯಾವುದೇ ರೀತಿ ಎಕ್ಸಾಜುರೇಷನ್ ಇಲ್ಲ, ಓಕೆನಾ? ಆದರೆ ನಾನು ಏನು ರೆಪ್ರೆಸೆಂಟ್ ಮಾಡ್ತೀನಿ ಅಂದರೆ, ಯಾವಾಗ್ಲೂ ಕಮ್ಮಿ ಬಜೆಟಲ್ಲಿ ಚೆನ್ನಾಗಿರೋ ಅಂಥದ್ದನ್ನ ಸೆಲೆಕ್ಟ್ ಮಾಡೋದನ್ನು ನಾನು ರೆಪ್ರೆಸೆಂಟ್ ಮಾಡ್ತೀನಿ, ಯಾವಾಗಲೂ ಅಷ್ಟೇ. ಅದರಲ್ಲಿ ಎಷ್ಟು ಪ್ರೈಸ್ ಇರುತ್ತೆ, 1000 ರೂಪಾಯಿ ಇದ್ದರೆ 1000 ರೂಪಾಯಿ ಅಂತೀನಿ. ನಾನು ಮೀಶೋದಲ್ಲೂ ಶಾಪ್ ಮಾಡ್ತೀನಿ, ಝಾರಾ, H&M ಎಲ್ಲ ಥರದ ಬ್ರ್ಯಾಂಡು ನಾನು ಟ್ರೈ ಮಾಡಿದ್ದೀನಿ, ಆಯಿತಾ? ಬಟ್ ನಾನು ಯಾವತ್ತೂ ಕೆಲವೊಂದು ಬ್ರ್ಯಾಂಡ್ಗಳು ಕೆಲವೊಬ್ಬರು ಕೇಳೇ ಇರಲ್ಲ, ಆ ಥರದ್ದು ನಾನು ಬ್ರ್ಯಾಂಡ್ಗಳನ್ನ ಯೂಸ್ ಮಾಡಿದ್ದೀನಿ ನನ್ನ ಲೈಫ್ ಟೈಮಲ್ಲಿ, ನಾನು ಹೇಳ್ತಿರೋದು. ಬಟ್ ಕೆಲವೊಬ್ರಿಗೆ ಏನಾದ್ರು ಪ್ರೈಸ್ ಹೇಳಿದಾಗ ನಿಮ್ಗೆ ಯಾಕೆ ಅಷ್ಟು ತಲೆ ಕೆಡಿಸ್ಕೋತೀರಾ ನೀವು ಅದ್ರ ಬಗ್ಗೆ ಅಂತ ನನಗೆ ಅರ್ಥ ಆಗೋಲ್ಲ. ನನಗೇ ಹೇಳೋದಕ್ಕೆ ಬರ್ತೀರಾ, ಅಂದರೆ ಪ್ರೈಸು ಹಿಂಗಲ್ಲ, ಇದು ಹಿಂಗೆ ಸ್ಟಾರ್ಟ್ ಆಗುತ್ತೆ, ಇದು ಹಿಂಗಲ್ಲ ಹಂಗೆ ಸ್ಟಾರ್ಟ್ ಆಗುತ್ತೆ, ಅದು ಹಂಗಲ್ಲ ಹಿಂಗೆ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಹೇಳ್ತೀರಾ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇರಲ್ವ ಹಂಗಾದ್ರೆ? ಅಂದರೆ ನಾನು ಏನು ಬ್ಲೈಂಡಾಗಿ ಎಲ್ಲ ಹೋಗ್ಬಿಟ್ಟು ಸುಮ್ಮನೆ ತೊಗೊಂಬಿಟ್ಟಿರ್ತೀನಿ ಹಂಗಾದ್ರೆ? ಹೇಳಿ ನೋಡೋಣ. ಎಲ್ಲ ತಿಳ್ಕೊಂಡೆ ಎಲ್ಲರೂ ಏನಾದರೂ ಒಂದು ಬೈ ಮಾಡೋದು, ಎಲ್ಲ ಕಡೆ ಒಂದು 3-4 ಕಡೆ ನೋಡಿಬಿಟ್ಟೆ ಎಲ್ಲರೂ ಅದನ್ನು ಬೈ ಮಾಡೋದು ಅಲ್ವಾ? ಸೊ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ದಟ್ಸ್ ವೆಲ್ ಆ್ಯಂಡ್ ಗುಡ್. ಅದನ್ನು ನನಗೆ ಒಳ್ಳೆ ಥರ ಹೇಳಿದ್ರೆ ನಾನು ತೊಗೋತೀನಿ, ಹೌದಾ ಇರ್ಬೋದು ಅಂತ. ಬಟ್ ಆಲ್ರೆಡಿ ನನಗೆ ಗೊತ್ತಿರೋ ವಿಷಯನ ಮತ್ತೆ ನನಗೆ ಹಂಗೆ ಹೇಳ್ತಾ ಇದ್ದರೆ ನಂಗೆ ನೆಕ್ಸ್ಟ್ ಟೈಮಿಂದ ಇವ್ರಿಗೇನು ಹೇಳೋದೇ ಬೇಡ, ಇವ್ರಿಗೇನು ತೋರಿಸೋದೇ ಬೇಡ ಬಿಡು ಅಂತ ಅನ್ಸುತ್ತೆ. ಕೆಲವು ಜನಕ್ಕಷ್ಟೇ, ಎಲ್ಲರಿಗೂ ಅಲ್ಲ. ನಾನು ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ ನಾನು ಎಷ್ಟು ಟ್ರಾನ್ಸ್ಪರೆಂಟಾಗಿ ವಿಷಯಗಳನ್ನ ಹೇಳ್ತೀನಿ ಅಂತ. ಬಟ್ ಸ್ವಲ್ಪ ಜನ ಅಷ್ಟೇ
ಸ್ವಲ್ಪ ಜನಕ್ಕೆ ಆ ಥರ ಒಂದು ಸ್ವಲ್ಪ ಅನಿಸುತ್ತೆ, ಏನಾದ್ರು ಅಪ್ಲೋಡ್ ಮಾಡಿದ್ರೆ ಅದು ಹಂಗಲ್ಲ, ಇದು ಹಿಂಗೆ, ಇದು ಹಿಂಗಲ್ಲ, ಎಲ್ಲದರಲ್ಲೂ ತಪ್ಪು ಹುಡ್ಕೊಳ್ತಾ ಹೋದರೆ ಎಲ್ಲದರಲ್ಲೂ ಸಿಗ್ತಾನೆ ಇರುತ್ತೆ. ಅರ್ಥ ಆಯ್ತಲ್ವಾ? ಹೇಳೋ ಇನ್ಫಾರ್ಮೇಷನ್ ನಾನು ಕರೆಕ್ಟಾಗಿ ಹೇಳಿರ್ತೀನಿ. ನಾನು ಯಾವುದೂ ಎಕ್ಸಾಜುರೇಷನ್ ಇಲ್ಲ. 1000 ರೂಪಾಯಿಗೆ ತೊಗೊಂಡ್ರೆ 1000 ರೂಪಾಯಿ ಅಂತಲೇ ಹೇಳ್ತೀನಿ, 10,000ಕ್ಕೆ ತೊಗೊಂಡ್ರೆ 10,000 ಅಂತಲೇ ಹೇಳ್ತೀನಿ. ದಿಸ್ ಇಸ್ ವೈ ನಂಗೆ ಯಾವಾಗಲೂ ಸೋಮು ಹೇಳೋದು, ನೀನು ಯಾವುದ್ರ ಪ್ರೈಸೇ ಡಿಸ್ಕ್ಲೋಸ್ ಮಾಡಬೇಡ, ನೀನೇನು ಇನ್ಫಾರ್ಮೇಷನ್ ತೊಗೊಂಡೆ ಅಂತ ತೋರಿಸು ಅಷ್ಟೇ. ನೀವು ಹಿಂಗೆಲ್ಲ ಬೇರೆ ಬೇರೆ ಥರ ಸುಮ್ಮನೆ ನನಗೆ ಬುದ್ಧಿ ಹೇಳೋ ಥರ ಕಾಮೆಂಟ್ಗಳು ಮಾಡ್ತಾ ಇರ್ತೀರ. ಬುದ್ಧಿ ಹೇಳಿ, ಬೇಡ ಅಂತ ಹೇಳಲ್ಲ. ವೆನ್ ಐ ಆಮ್ ರಾಂಗ್ ನೀವು ನನಗೆ ಹೇಳಬೇಕು. ನಾನು ನೋಡಿಕೊಂಡೆ ನಾನು ಪ್ರೈಸ್ನ ಅಪ್ಲೋಡ್ ಮಾಡಿದ್ದೀನಿ, ಎಲ್ಲ ಫೈನಲಾಗಿ ಚೆನ್ನಾಗಿದೆ ಅಂತ ಆದರೆ ಚೆನ್ನಾಗಿದೆ ಅಷ್ಟೇ. ಅದ್ರ ಪ್ರೈಸ್ ತೊಗೊಂಡು ನಾನೇನು ಮಾಡಲಿ? ಒಂದೊಂದು ಸರಿ ನಾನು ತೊಗೊಂಡಿರೋ ಪ್ರೈಸಿಗೆ ನನಗೆ ಬೇರೆ ಕಾಸ್ಟ್ಲಿ ಇದರಲ್ಲಿ ನನಗೆ ಆ ಕಲೆಕ್ಷನ್ಸೇ ಸಿಗೋದಿಲ್ಲ. ಓಕೆನಾ? ಹಾಗೆಲ್ಲ ಇರುತ್ತೆ ಪ್ರಾಬ್ಲಮ್ಮು. ನಾನು ತೊಗೊಂಡ್ರದ್ದು ನನಗೆ ಎಕ್ಸಲೆಂಟಾಗಿದೆ ಅಂತ ನಾನು ಹೇಳ್ತೀನಿ, ನಾನು ತೊಗೊಂಡ್ರದ್ದು ಪ್ಯೂರ್ ಅಂತ ನಾನು ಹೇಳ್ತೀನಿ. ದಟ್ಸ್ ಮೈ ಸೆಲ್ಫ್ ಕಾನ್ಫಿಡೆನ್ಸ್. ಅದನ್ನು ಯಾರು ಕ್ವೆಶನ್ ಮಾಡೋಂಗಿಲ್ಲ ಅಲ್ವಾ? ಅಷ್ಟೇ. ನನಗೆ ನೆಕ್ಸ್ಟ್ ಟೈಮಿಂದ ಇವಾಗ ನಂಗೆ ಗೊತ್ತಾಯ್ತಲ್ವ, ಸೊ ನೆಕ್ಸ್ಟ್ ಟೈಮಿಂದ ನಾನು ಏನು ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ. ಏನಾದ್ರು ತೊಗೊಂಡೆ ಅಂತ ಹೇಳ್ತೀನಿ ಅಷ್ಟೇ. ಕೆಲವೊಬ್ರಿಗೆ ನಾನು ಹೇಳ್ತಿರೋದು, ಎಲ್ಲರಿಗೂ ಅಲ್ಲ. ಸುಮ್ಮನೆ ಏನಕ್ಕೆ ನಾವು ಅದೆಲ್ಲ ಎಲ್ಲದನ್ನೂ ಹೇಳ್ಕೊಬೇಕಂತೇನಿಲ್ಲ ಅಲ್ವಾ? ವಿಡಿಯೋ ಮಾಡ್ತೀವಿ, ವ್ಲಾಗ್ ಮಾಡ್ತೀವಿ, ನಿಮ್ಗೇನು ಇನ್ಫಾರ್ಮೇಷನ್ ಬೇಕು ಅದನ್ನು ಕೊಡ್ತೀವಿ. ಎಲ್ಲದನ್ನೂ ಹೇಳ್ಕೊತ ಕುತ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಲ್ವಾ? ನಾವೇನೋ ನಮ್ಮ ಫ್ಯಾಮಿಲಿ ಬಿಡು ಅಂತ ಹೇಳ್ಬಿಟ್ಟು ಹೇಳ್ಕೊತೀವಿ. ಬಟ್ ಎಂಡ್ ಆಫ್ ದಿ ಡೇ ನೀವು ಎಲ್ಲದನ್ನೂ ಜಡ್ಜ್ ಮಾಡ್ತಾ ಇದ್ದರೆ ನಮಗೂ ಅದು ಇಂಟ್ರೆಸ್ಟ್ ಬರೋಲ್ಲ ಹಂಗೆಲ್ಲ ಹೇಳೋದಕ್ಕೆ. ಹಟ್ಟು ಮಾರಿ ಅದಕ್ಕೆ ಯಾಕೆ ಹೊಡಿತಿದ್ಯಾ? ಅದು ಮುರ್ದಾಕು. ನಿಮ್ಮ ಅಪ್ಪನ ಹತ್ರ ಅದಕ್ಕಿಂತ ಕಾಸ್ಟ್ಲಿಗೆ ಇರೋದು ತರ್ಸ್ಕೊಂಡಿಲ್ಲ ಅಂತ ಕೇಳ್ತಾರೋ. ಪ್ರಿಯ ಬಂದು ಓಡು ಓಡು, ಪ್ರಿಯ ಬಂದು ನೋಡಲ್ಲಿ ತೆಗಿ. ಏ ನಂಗೆ ಹುಷಾರಂತವಳೆ. ಹುಷಾರ್ ಹುಷಾರ್ ನೋಡಿ, ಅದು ಟೈಟ್ ಆಗಿದ್ದಕ್ಕೆ ತೋಳೆಲ್ಲ ಮೂಕುಯ್ಯ ಹುಷಾರ್ ತಿನ್ಕೊಂಡು ಆಟ ಆಡ್ಕೊಳ್ಳೋದು. ಹುಡುಗರಿಗೆ ಆಡ್ಕೊತವಳೆ. ಸದ್ಯ ಕಣ್ಣತ್ರ ಆಗಿರೋದು ಹೋಯ್ತಲ್ಲ, ಅದೇ ಒಂದೇ. ಸಣ್ಣ ಮಕ್ಳಿದ್ದ ಬೇಡ, ಬಿಚ್ಚಾಕ್ಬಿಡು, ಚೆನ್ನಾಗಿಲ್ಲ ಚಕ್ಲಿ. ನೀನು ಹೋಗಿ ಒಳ್ಳೆ ದೊಡ್ಡವ್ರಿಗೆ ತಂದಂಗೆ ಹೀಲ್ ಸ್ಲಿಪ್ಪರ್ ತಂದೋಯ್ತಿ ನಮ್ಮಮ್ಮ. ಸರಿ ಇಲ್ಲ, ಒಳ್ಬಿಡ್ತಿರೋದು. ಅವ್ರ ಅಪ್ಪನ ಹತ್ರ ಹೋಗ್ಬೇಕಂತ ಒಳ್ಳೆ ಬಿಡು. ಅಲ್ಲ ಮಂಜು ಪಾಪುಗೆ ನಮ್ಮ ಗೊಂಬೆ ಬಟ್ಟೆಗಳೆಲ್ಲ ಕೊಡ್ತಾಯಿದ್ವಿ. ಅವಳು ತುಂಬ ಚಿಕ್ಕವಳಿದ್ದಾಗೆಲ್ಲ ಹಾಕೊತಾ ಇದ್ದಿದ್ದೆಲ್ಲ ಇವಾಗ ಆಗಲ್ವಲ್ಲ ಅವಳಿಗೆ, ಅದಕ್ಕೇ ಎಲ್ಲ ನೋಡಿಬಿಟ್ಟು 1-2 ಬ್ಯಾಗ್ ಇತ್ತು ಬಟ್ಟೆಗಳು, ಪುಟ್ಟಾಣಿದು ಹಿಂಗೆ ಕಟ್ಟೋ ಬಟ್ಟೆಗಳು ಅವೆಲ್ಲ ಇತ್ತು. ಸಮ್ಮರ್ ಅಲ್ವ ಇವಾಗ, ಹಾಗಾಗಿ ಅದನ್ನು ಕೊಟ್ಟು ಕಳಿಸ್ತಾಯಿದ್ರು ಅಮ್ಮ. ಎಲ್ಲ ಸೋರ್ಸ್ ಮಾಡಿ ಎಲ್ಲ 2-3 ಬ್ಯಾಗ್ ಇತ್ತು. ಅದಾದಮೇಲೆ ಇವಾಗ ನಮ್ಮದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಅದೇನಾಗುತ್ತೆ ಗೊತ್ತಾ, ಮನೇಲಿ ಇಟ್ಕೋಬೋದು ಬಿಡು, ಅಲ್ಲೆಲ್ಲೋ ಇರುತ್ತೆ ಅಂತ. ಬಟ್ ಸುಮ್ಮನೆ ಮನೇಲಿ ಬ್ಯಾಗ್ಗಳ ಥರ ಅಥವಾ ಲಗೇಜ್ಗಳ ಥರ ಸೈಡಲ್ಲೆಲ್ಲೋ ಮೂಲೆಯಲ್ಲಿ ಇಟ್ಟಿರ್ಬೇಕು ಯಾವಾಗ್ಲೂ. ಅದೇ ಪ್ರಾಬ್ಲಮ್ಮು. ಹಿಂಗತ್ತು ತಗೊಂಡು ನೋಡು, ಬೀಳ್ತೀಯ. ನೋಡಿಲ್ಲ, ಇಲ್ಲಡಿಲ್ಲೇ ಅವಳೆ ಹತ್ತಿ ಕೂತಿರದ. ಇವಳ ಮಂಗಣ ಮರಿತಾರ ಆತತ್ತವಳೆ. ಮುಷ್ಣಿ ಮಾಡ್ಕೋತಿಯ ಕಣೆ ಮುಂದೆ.
ಹಾಗೆ ನನಗೆ ಅವತ್ತು ಮಧ್ಯಾಹ್ನನೇ ಒಂದು ಬ್ರೈಡಲ್ ಆರ್ಡರ್ ಇತ್ತು. ನಾನು ಬ್ರೈಡಲ್ ಆರ್ಡರೆಲ್ಲ ತೊಗೋತಾ ಇದ್ದೀನಿ. ಸೊ ಆರಾಮಾಗೆ ನನಗೆ ನಿಯರ್ ಬೈ ಇರೋವಂಥದ್ದು, ಔಟ್ ಆಫ್ ಬ್ಯಾಂಗ್ಳೂರ್ ನಾನು ತೊಗೊಳ್ಳಲ್ಲ. ಸೋಮುಗೆ ಆಫೀಸ್ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಔಟ್ ಆಫ್ ಬ್ಯಾಂಗ್ಳೂರೆಲ್ಲ ತೊಗೊಂಡ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಹೋಗಬೇಕು. ಆಮೇಲೆ ನನಗೆ ಏನಂತಂದರೆ ಅಷ್ಟು ಬೆಳಗ್ಗೆ ಎಲ್ಲ ಒಬ್ಬಳೇ ಎಲ್ಲ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡತ್ತೆ. ಅದಕ್ಕೋಸ್ಕರ ನಾನು ಔಟ್ ಆಫ್ ಬ್ಯಾಂಗ್ಳೂರ್ ತೊಗೊಳ್ಳಲ್ಲ. ನಿಯರ್ ಬೈ ವಿತಿನ್ ಬ್ಯಾಂಗ್ಳೂರ್ ಇದ್ದರೆ ನಾನು ಆರಾಮಾಗೆ ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ನಾನೇ ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಅಂತ ಅಂದರೆ ಸೊ ಮೊನ್ನೆ ಡ್ರಾಪ್ ಮಾಡ್ತಾರಲ್ವ, ಸೊ ಹಾಗಾಗಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಔಟ್ ಆಫ್ ಬ್ಯಾಂಗ್ಳೂರ್ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನನಗೆ, ಅದಕ್ಕೋಸ್ಕರ. ಸೊ ಈಗೆಲ್ಲ ನಾನು ಯಾವಾಗಲೇ ಯಾವುದೇ ಬ್ರೈಡಿಗೆ ಹೋಗಲಿ, ನಾನು ಹೊಸ ಕ್ಲೈಂಟ್ನ ನಾನು ಅಟೆಂಡ್ ಮಾಡ್ತಾ ಇರುವಾಗ ನಾನು ಎಲ್ಲ ಪ್ರಾಡಕ್ಟ್ನ ನಾನು ಸ್ಯಾನಿಟೈಸ್ ಮಾಡಿ ತೊಗೊಂಡು ಹೋಗ್ತೀನಿ. ನಾನು ಎಲ್ಲ ಬ್ರಷ್ ಕ್ಲೆನ್ಸ್ ಎಲ್ಲ ತೊಗೊಂಡು ಬ್ರಷ್ ಎಲ್ಲ ಕ್ಲೀನ್ ಮಾಡಿ ನಂದೆಲ್ಲ ಎಲ್ಲದನ್ನು ನೀಟಾಗಿ ತೆಗೆದು ಇಟ್ಬಿಟ್ಟು ಹೋಗ್ತೀನಿ. ಜಾರ್ ಬಿಟ್ಬಿಡ್ತೀಯ. ಅಲ್ಲೋಗ ಮಮ್ಮಿ ಹತ್ರ ಹೋಗು, ಮಮ್ಮಿ ಹತ್ರ ಹೋಗು, ಅಲ್ಲೋಗ ಮಮ್ಮಿ ಹತ್ರ ಹೋಗು, ಮಮ್ಮಿ ಹತ್ರ ಹೋಗು, ಮಮ್ಮಿ ಹತ್ರ ಹೋಗ್ತೀನಿ. ಬಿಡು. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ಪ್ರಾಡಕ್ಟ್ಸು ಹೈಜೀನ್ ಆಗಿರೋದು. ಬ್ರಷ್ ಎಸ್ಪೆಷಲಿ ಬ್ರಷು ಮತ್ತು ಬ್ಯೂಟಿ ಬ್ಲೆಂಡರ್ಸ್ ಎಲ್ಲ ತುಂಬ ಹೈಜೀನಾಗಿ ಮೇಂಟೈನ್ ಮಾಡೋದು, ಅದನ್ನೆಲ್ಲ ಸ್ಯಾನಿಟೈಸ್ ಮಾಡ್ಕೊಂಡು ತೊಗೊಂಡು ಹೋಗೋದು, ಅದಾದಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಹೋಗೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾವು ಬೇರೆ ಬೇರೆ ಕ್ಲೈಂಟಿಗೆ ನಾವು ಯೂಸ್ ಮಾಡುವಾಗ. ಬಿಕಾಸ್ ಎಲ್ಲರ ಸ್ಕಿನ್ನು ಒಂದೇ ಥರ ಇರೋದಿಲ್ಲ. ನೀವು ಒಬ್ರಿಗೆ ಮಾಡಿದ ಮತ್ತೊಬ್ಬರಿಗೆ ನೀವೇನಾದ್ರು ಅದೇ ಬ್ರಷೆಲ್ಲ ಯೂಸ್ ಮಾಡ್ತಾಯಿದ್ರೆ ಏನಾಗುತ್ತೆ, ಸೊ ಅದು ಸ್ವಲ್ಪ ವರ್ಕ್ ಎಥಿಕ್ಕಿಗೆ ಅಷ್ಟು ಪ್ರೊಫೆಷ್ನಲಿಸಮ್ ಥರ ಕಾಣೋದಿಲ್ಲ. ಅದು ಸ್ವಲ್ಪ ಅನ್ಪ್ರೊಫೆಷ್ನಲಿಸಮ್ ಆಗಿಬಿಡುತ್ತೆ. ಅದು ನಮಗೆ ಸ್ಯಾಟಿಸ್ಫೈ ಆಗಬೇಕು. ಬಿಕಾಸ್ ಅವ್ರಿಗೇನಾದ್ರು ಪ್ರಾಬ್ಲಮ್ ಆದರೆ ಮತ್ತೆ ನಿಮ್ಗೆ ಅವರು ಹೇಳ್ತಾರೆ ಅಲ್ವಾ. ಸೊ ಅದೆಲ್ಲ ಈ ಯಾರು ಬಿಗಿನರ್ಸ್ ಇರ್ತೀರೋ ಅವರಿಗೂ ನಾನು ಅದೊಂದು ಟಿಪ್ ಥರನೇ ಹೇಳ್ತೀನಿ. ಎವ್ರಿ ಆರ್ಡರ್ಸ್ ನೀವು ಏನು ಮಾಡ್ತೀರಾ ಅದಾದಮೇಲೆ ಬ್ರಷ್ ಕ್ಲೆನ್ಸಿಂಗ್ ತೊಗೊಂಡು ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ಳಿ. ಮಿಸ್ಲೈಸರ್ ವಾಟರ್ನ ತೊಗೊಂಡು ಎಲ್ಲ ಪ್ರಾಡಕ್ಟ್ನ ಕ್ಲೀನ್ ಮಾಡ್ಕೊಳ್ಳಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದನ್ನೆಲ್ಲ ಮಾಡೋದು. ಆವಾಗಲೇ ನಮಗೆ ನಾವು ಮಾಡೋ ವರ್ಕ್ ಮೇಲೆ ತುಂಬ ಇಂಟ್ರೆಸ್ಟ್ ಬರೋದು. ಆ್ಯಂಡ್ ಅದೆಲ್ಲ ಆ ಡಿಸಿಪ್ಲಿನ್ ಇಲ್ಲ ಅಂದರೆ ನಾವು ಯಾವ ಒಂದು ಕೆಲಸದಲ್ಲೂ ನಾವು ಸಕ್ಸೀಡ್ ಆಗೋದಕ್ಕಾಗೋದಿಲ್ಲ. ಸೊ ನಾನು ಇದು ಮುಂಚೆಯಿಂದನೂ ನಾನು ಫಾಲೋ ಮಾಡ್ಕೊಂಡು ಬಂದಿರೋದು. ನಾನು ಪ್ರತಿಯೊಂದು ಅಷ್ಟೇ ಎಲ್ಲನೂ ಈ ರೀತಿ ಒಂದು ಕ್ಲೈಂಟ್ ಆಯಿತಾ ಮನೆಗೆ ಬರ್ತೀನಿ, ಮನೆಗೆ ತೊಗೊಂಡು ಬಂದ ತಕ್ಷಣ ಬ್ಯಾಗ್ನ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಎಲ್ಲ ಕ್ಲೀನ್ ಮಾಡ್ತೀನಿ. ಇಫ್ ಇನ್ ಕೇಸ್ ನನಗೆ ಟೈಮ್ ಇಲ್ವಾ ನಾನೇನು ಮಾಡ್ತೀನಿ, ನನ್ನ ಸಲೂನಲ್ಲಿ ನನ್ನ ಬ್ಯಾಗ್ ಇರುತ್ತಲ್ವ ಅವ್ರಿಗೆ ಹೇಳ್ಬಿಡ್ತೀನಿ ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಒರೆಸ್ಬಿಟ್ಟು ಎಲ್ಲ ನನ್ನ ಬ್ಯಾಗ್ ಒಳಗೆ ಜೋಡಿಸಿಡಿ ಅಂತ ನಾನು ಅಲ್ಲಿ ಹೇಳ್ಬಿಡ್ತೀನಿ ಅವರಿಗೆ. ಸೊ ಆ ಥರ ಬೇಡ ಬೀಳಿಸ್ತೆ, ಬಿಟ್ಬಿಡು, ಅಲ್ಲೇ ಬಿಟ್ಬಿಡು ಚಿನ್ನ, ಅಲ್ಲೇ ಬಿಟ್ಬಿಡು. ಇನ್ಫಾರ್ಮೆನ್ಸ್ ಬಂತು, ಹೋಗಿ ಅಲ್ಲಿ. ಯಪ್ಪ ಎಷ್ಟು ತರಲೆ ಮಾಡ್ತಾಳೆ ಅಂದರೆ ನಿಜವಾಗ್ಲೂ ಅವಳನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಯಾರಾದರೂ ಒಬ್ಬರು ಜೊತೆಗೇ ಇರಬೇಕು ಯಾವಾಗ್ಲೂ. ತುಂಬ ಬೀಳೋದು, ಏಳೋದು, ಮಂಡಿ ಹೊಡ್ಕೊಳ್ಳೋದು, ತಲೆ ಹೊಡ್ಕೊಳ್ಳೋದು, ಬರೀ ಇದೇ ಕತೆ. ನಾವು ಜೊತೆಲೇ ಇರ್ತೀವಿ, ಜೊತೆಲಿ ಇದ್ದಿದ್ದೇ ಬೀಳ್ತಾರೆ, ಹೋಗೋದ್ಲಾಗ ಏನಾದ್ರು ಮಾಡ್ಕೊತ ನಾವು ಸುಮ್ಮನೆ ಬಿಟ್ಬಿಟ್ಟಿದ್ವಿ. ಅದು ಎಷ್ಟು ಬೀಳ್ತಾಳೋ ಬಿದ್ದು ಎಲ್ಲಿ ಮೈಯೆಲ್ಲ ಗಾಯ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀವಿ ನಾವು. ಅಷ್ಟು 24/7 ಮಕ್ಳ ಜೊತೆ ಹಾಗೆ ಇರೋಕ್ಕಾಗತ್ತಾ ಹೇಳಿ ನೋಡೋಣ. ನೀವು ಕೆಲ್ಸಗಳಿರುತ್ತೆ, ಅದು ಇದು ಕೆಲ್ಸಗಳು ಮಾಡ್ಕೋತಾ ಇರ್ತೀವಿ. ಅವಳು ಏನಂದರೆ ಒಂದೊಂದು ಥಿಂಗ್ಸ್ ಜೊತೆಗೆ ಆಟನೇ ಆಡೋದಿಲ್ಲ. ಅವಳಿಗೆಲ್ಲ ಬರೀ 5 ನಿಮಿಷ ಅಷ್ಟೇ. ನೀವು ಟಿ ವಿ ಹಾಕಿ 5 ನಿಮಿಷ, ಕೋಕೋಮಲನ್ ಹಾಕಿ ಅದೊಂದು 5 ನಿಮಿಷ, ಆಮೇಲೆ ಬೀಮ್ ಹಾಕಿ ಅದೊಂದು 5 ನಿಮಿಷ, ಆಟ ಸಾಮಾನು ಕೊಟ್ಟರೆ ಅದೊಂದು 5 ನಿಮಿಷ ಅಷ್ಟೇ. ಅಂದರೆ ಇವಾಗ ಅವ್ರಿಗೆ ಏನಂದರೆ ಲರ್ನಿಂಗ್ ಸ್ಟೇಜ್ ಇವಾಗ ಬೇರೆ ಥರನೇ ಇರುತ್ತೆ ಅವ್ರದ್ದು ಸೈಕಲ್ ಅಲ್ವಾ. ಇವಾಗ ಏನಂದರೆ ತುಂಬ ಈ ಬೇಗ ಎಲ್ಲ ಸ್ಪೇರ್ ಪಾರ್ಟ್ಸ್ ಎಲ್ಲ ಕಿತ್ತು ಬಿಸಾಕೋ ಥರ ಆ ಥರದ್ದು ಬೇಕು ಆಟ ಸಾಮಾನುಗಳು ಇವಾಗ ಆಟ ಆಡೋದಕ್ಕೆ ಅವ್ರಿಗೆ. ಸೊ ಏನಂತ ಹೇಳಿದ್ರೆ ಇನ್ಮೇಲೆ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಬೇಕು. ಒಂದಿಷ್ಟು ಅಮೆಝಾನಲ್ಲಿ ನೋಡಬೇಕು ಯಾವುದು ಪ್ರಾಡಕ್ಟು ಚೆನ್ನಾಗಿದೆ ಅಂತ, ಬುಕ್ಗಳನ್ನ ತರಿಸ್ಬೇಕು ಅವಳಿಗೆ ಮೇಲೆ.
ಬರ್ತೀನಿ ನೋಡಲ್ಲಿ. ಫೈನಲಿ ನಾನು ನನ್ನ ಡೆಸ್ಟಿನೇಷನಿಗೆ ಬಂದಿದ್ದೆ ಆಲ್ರೆಡಿ. ನನ್ನ ಬ್ರೈಡು ಒಂದು ಸ್ವಲ್ಪ 5-10 ಮಿನಿಟ್ಸ್ ಲೇಟ್ ಆದರೆ ನನಗೇನು ಅನಿಸೋದಿಲ್ಲ. ಬಿಕಾಸ್ ಕೆಲಸಕ್ಕೆ ಅಂತ ಬಂದಾಗ ಕೆಲಸ ಪಟ್ ಅಂತ ಸ್ಟಾರ್ಟ್ ಆಗಿಬಿಡ್ಬೇಕು, ಸ್ಟಾರ್ಟಾಗಿ ಆ ಜೋಶಲ್ಲಿ ಎಂಡ್ ಆಗಿಬಿಡ್ಬೇಕು. ಓಕೆನಾ? ನಾವು ತುಂಬ ಹೊತ್ತು ವೆಯ್ಟ್ ಮಾಡ್ತಾಯಿದ್ರೆ ನನಗೆ ಒಂಥರ ತುಂಬ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಯಾವಾಗಪ್ಪ ಸ್ಟಾರ್ಟ್ ಮಾಡೋದು, ಆ ಇಂಟ್ರೆಸ್ಟೇ ಬರೋಲ್ಲ ಮತ್ತು ನಮಗೆ ಆ ಥರ ಇದು ಮಾಡೋಕ್ಕೆ. ಏನೋ ಒಂಥರ ಮಾಡಿ ಫಿನಿಷ್ ಮಾಡಿ ಬರಬೇಕಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಅದೇ ಬೇಗ ಹೋಗಿದ ತಕ್ಷಣ ಸ್ಟಾರ್ಟ್ ಆದರೆ ಚೆನ್ನಾಗಿರುತ್ತೆ. ಇವ್ರದ್ದು ಹಾಗೆ ಸ್ಟಾರ್ಟ್ ಆಯಿತು. ಹೋದ ತಕ್ಷಣ ಸ್ವಲ್ಪ ಏನು ತೊಂದರೆ ಆಗಿಲ್ಲ, ಬೇಗನೆ ಬಂದರು. ನಾವೊಂದು ಅರ್ಧ ಗಂಟೆ ಮುಂಚೆ ಇರ್ತೀನಿ. ಯಾವುದೇ ಒಂದು ಡೆಸ್ಟಿನೇಷನ್ ಆದರೆ ಒಂದೊಂದು ಈವೆಂಟಿಗೆ ಒಂದು ಅರ್ಧ ಗಂಟೆ ಮುಂಚೆ ನಾನು ಇರ್ತೀನಿ. ಬಿಕಾಸ್ ಆಮೇಲೆ ರಶ್ ಆಗಬಾರ್ದು ಯಾವುದೇ ಒಂದು ಇದು ಅಂತ ಹೇಳಿಬಿಟ್ಟು ನಾನು ಅಷ್ಟು ಬೇಗ ಹೋಗ್ತೀನಿ. ನೆಕ್ಸ್ಟು ಫ್ಯೂಚರ್ ಬ್ರೈಡ್ ಯಾರಿದ್ದೀರಾ ನನ್ನ ಪೇಜ್ನ ನೋಡ್ತಾ ಇರೋರು, ಕೈಂಡ್ಲಿ ನಿಮ್ಮ ವೆಡ್ಡಿಂಗ್ನ ತುಂಬ ಪ್ರಾಪರಾಗಿ ಟೈಮ್ ಮಾಡ್ಕೊಳ್ಳಿ. ಬಿಕಾಸ್ ಮೇಕಪ್ ಆರ್ಟಿಸ್ಟ್ಗಳಿಗಾಗಲಿ ಫೋಟೋಗ್ರಾಫರ್ಗಳಿಗಾಗಲಿ ನೀವು ಟೈಮೇ ಕೊಟ್ಟಿಲ್ಲ ಅಂದರೆ ನೀವು ಸುಮ್ಮನೆ ಪೇ ಮಾಡಿನೋ ವೇಸ್ಟು. ಅವ್ರ ಪಡೆಗೆ ನಮ್ಮ ಪಡೆಗೆ ನಾವು ದುಡ್ಡಿಸ್ಕೊಂಡು ಬರ್ತೀವಿ. ಬಟ್ ಎಂಡ್ ಆಫ್ ದಿ ಡೇ ನಿಮಗೆ ಅಲ್ಟಿಮೇಟ್ಲಿ ಫೋಟೋಸು ಅದೆಲ್ಲ ಬೇಕಾಗುತ್ತೆ ಚೆನ್ನಾಗಲ್ವಾ. ಸೊ ಹಾಗಾಗಿ ಆದಷ್ಟು ನೀವು ಅವ್ರಿಗೆ ಟೈಮ್ ಕೊಟ್ಟರೆ ಮಾತ್ರನೇ ಓವರ್ ಆಲ್ ಎಲ್ಲನೂ ನಿಮ್ಮ ಈವೆಂಟು ಸಖತ್ತಾಗಿ ಬರುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ, ಅವರಿಗೂ ಕಷ್ಟ. ಫೋಟೋಗ್ರಾಫರ್ಸ್ಗೆ ಫೋಟೋ ಸಿಗಲ್ಲ ಅಂತ ಹೇಳಿದ್ರೆ ಅವ್ರದ್ದು ಏನು ತೆಗೆದಿರೋ ಅಷ್ಟು ಫೋಟೋಸಲ್ಲೇ ನೀವೇನು ಸೆಲೆಕ್ಟ್ ಮಾಡ್ತೀರಾ ಅದಷ್ಟೇ ನಿಮಗೆ ಸಿಗೋದು. ಎಲ್ಲ ಫೋಟೋಸು ಕೊಡೋಲ್ಲ ಅಲ್ವಾ, ಅದು ಲಾಸ್ ಆಗೋದು ನಿಮಗೇನೆ. ಅಷ್ಟೊಂದು ಲಕ್ಷ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊತಾ ಇರ್ತೀರ, ಫೋಟೋಸ್ಗಳಿಗೆ ನಿಲ್ಲಕ್ಕೆ ರೆಡಿ ಇರಲ್ಲ ಲಾಸ್ಟಲ್ಲಿ. ಆ ಥರ ಹಾಗೆ ನಾವು ಎಲ್ಲ ಕೋಆರ್ಡಿನೇಷನ್ ಮಾಡಿಕೊಂಡು ಮಾಡಿದ್ವಿ. ಸೊ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಓಕೆನಾ? ಅವ್ರ ಫೇಸಲ್ಲಿ ತುಂಬ ಅಂದರೆ ತುಂಬ ಒಂದು ಸ್ವಲ್ಪ ಅವ್ರ ಸ್ಕಿನ್ನು ಪ್ರೀ ವೆಡ್ಡಿಂಗ್ ಟೈಮಲ್ಲಿ ಬೇರೆ ಮೇಕಪ್ ಆರ್ಟಿಸ್ಟ್ ಹತ್ರ ಮಾಡಿಸಿ ಬ್ರಷು ಕ್ಲೀನ್ ಇಲ್ದಿರ ಫೇಸ್ ಫುಲ್ಲೂ ಸುಟ್ಟೋದಂಗೆ ಅದಾದಮೇಲೆ ನಾನು ಈ ಥರ ಕವರ್ ಮಾಡಿಬಿಟ್ಟು ನಾನು ಮಾಡಿರೋದು ಅದನ್ನು. ಅದು ಬಂದು ರಿಸೆಪ್ಷನ್ ಲುಕ್ಕು, ಇದು ಮುಹೂರ್ತಮ್ ಲುಕ್ಕು. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಯಾವಾಗಲೂ ಲಿಪ್ಸ್ಟಿಕ್ಗಳನ್ನ ಈ ರೀತಿ ಮಿಕ್ಸ್ ಮಾಡ್ಕೋತೀನಿ. 4 to 5 ಕಲರ್ಸು ಮಿಕ್ಸ್ ಮಾಡಿದ್ದೀನಿ, 3 to 4 ಕಲರ್ಸು ಮಿಕ್ಸ್ ಮಾಡಿದ್ದೀನಿ. ಸೊ ದ್ಯಾಟ್ ಐ ಕ್ಯಾನ್ ಗೆಟ್ ಒನ್ ಪರ್ಟಿಕ್ಯುಲರ್ ಶೇಡ್ ಅವರ ಕಾಸ್ಟ್ಯೂಮ್ಗೆ ನಾನು ಮ್ಯಾಚ್ ಮಾಡಿಬಿಟ್ಟು ನಾನು ಹಾಕೋದು ಈ ಥರ ಲಿಪ್ಸ್ಟಿಕ್ಗಳನ್ನೆಲ್ಲ ಆ ರೀತಿ. ಸೊ ನಾನು ಮೇಕಪ್ ಕಿಟ್ನ ತೋರಿಸಿ ಅಂತ ತುಂಬ ಜನ ಕೇಳ್ತಾ ಇರ್ತೀರ. ನೀವು ಹಳೇ ವಿಡಿಯೋ ನಂದು ತೆಗೆದು ನೋಡಿದ್ರೆ ಅದರಲ್ಲಿ ಕಾಣುತ್ತೆ. ಅಥವಾ ನಾನೇ ಇವಾಗ ಯಾವಾಗಾದರೂ ಫ್ರೀ ಆದಾಗ ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಹೇಳೋದಕ್ಕೆ. ಓಕೆನಾ? ಸೊ ಇವಾಗ ರಾತ್ರಿ ರಿಸೆಪ್ಷನ್ ಮುಗೀತು, ನಾನು ಎಲ್ಲೂ ಸ್ಟೇ ಮಾಡಲ್ಲ, ನಾನು ಮನೆಗೆ ಬಂದುಬಿಡ್ತೀನಿ ಸೀದಾ. ಮತ್ತು ತಿರ್ಗಾ ಬೆಳಗ್ಗೆ ಎಷ್ಟೊತ್ತಾದ್ರೂ ಎದ್ದು ಹೋಗ್ತೀನಿ. ಮತ್ತು ಬೆಳಗಿನ ಜಾವ ನಮಗೆ 5 ಗಂಟೆಗಿತ್ತು. ಹೋಗ್ಬಿಟ್ಟು ಎಲ್ಲ ಕವರ್ ಮಾಡಿಕೊಂಡು ಬಂದ್ವಿ. ವೆಡ್ಡಿಂಗಿಂದೆಲ್ಲ ಮುಗೀತು ಅಲ್ಲಿಗೆ. ಆಮೇಲೆ ನಂದೆಲ್ಲ ಹೆಂಗೆ ಅಂದರೆ ಕ್ಯಾಶ್ ಮುಂಚೆನೇ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಸೊ ಏನು ತೊಂದರೆ ಇಲ್ಲ. ಹಾಗಾಗಿ ಮುಗಿಸ್ಕೊಂಡು ಬರ್ತಾ ರಾಮೇಶ್ವರಂ ಕೆಫೆನಲ್ಲಿ ತಿನ್ಕೊಂಡು ಬಂದ್ವಿ. ಲಿಟ್ರಲಿ ರಾಮೇಶ್ವರಂ ಕೆಫೆ ಚೆನ್ನಾಗಿಲ್ಲ. ನಾನು ಯೂಶ್ವಲಿ ಆ ಥರ ರಿವ್ಯೂ ಹೇಳಲ್ಲ ಡೈರೆಕ್ಟಾಗೆ, ಬಟ್ ಇವ್ರು ತೊಗೊಳ್ಳೋ ಪ್ರೈಸಿಗೆ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಒಂದು ಚೂರು ಚೆನ್ನಾಗಿರಲಿಲ್ಲ. ಓನ್ಲಿ ಗೀ ಅಷ್ಟೇ. ನೀವು ಏನೇ ತೊಗೊಳ್ಳಿ ಅದರಲ್ಲಿ ಒಂದು ತುಂಬ ಗೀ ಇರುತ್ತೆ, ಅದು ಬಿಟ್ಟರೆ ಇನ್ನೇನು ಅಂತ ವಾವ್ ಅನ್ನೋ ಥರ ಫ್ಲೇವರ್ಸ್ ಇರೋಲ್ಲ. ಮೇ ಬಿ ಅವರು ಟೇಸ್ಟಿಂಗ್ ಪೌಡರ್ ಅದೆಲ್ಲ ಯೂಸ್ ಮಾಡದೇ ಇರೋದ್ರಿಂದ ಆ ರೀತಿ ಇರಬಹುದು. ಆದರೂ ಪ್ರೈಸ್ ರೇಂಜ್ ನನಗನ್ಸೋ ಪ್ರಕಾರ ಇಟ್ ಈಸ್ ನಾಟ್ ಅಟ್ ಆಲ್ ಅಫೋರ್ಡಬಲ್. ನಾವು ತೊಗೊಂಡಿದ್ದು 3 ಬ್ರೇಕ್ಫಾಸ್ಟಿಗೆ ಅವರು ಎಷ್ಟು ಚಾರ್ಜ್ ಮಾಡಿದ್ದಾರೆ ಅಂದರೆ 570 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಯು ಬಿಲೀವ್ ಇಟ್ ಆರ್ ನಾಟ್, ನಿಜವಾಗ್ಲೂ ವರ್ತ್ ಇಲ್ಲ ಅಂತ ಅನ್ನಿಸ್ತು ನನಗೆ. ಓಕೆ ಗಾಯ್ಸ್, ಇವತ್ತಿನ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್.